ಓಂ ಶ್ರೀ ದುರ್ಗಾಯ ನಮಃ. ಯೋಗಿನ ವಿಚಾರ, ದೇವಸುದ್ದಿ ಮಾಡುವಾಗ ಶುರುವಿನಲ್ಲಿ ಹೇಗೆ ಆಹಾರ ಪದ್ಧತಿಯನ್ನು ಅಳವಡಿಸ್ಕೋಬೇಕು ನಮ್ಮ ದೇಹಕ್ಕೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹೌದು, ನಾವು ದೇವಸಿದ್ಧಿ ಮಾಡುವಾಗ ಮೊದಲು ಆಹಾರ ಪದ್ಧತಿ, ಮೊದಲು ನಮ್ಮ ದೇಹವನ್ನು ಶುದ್ಧ ಮಾಡ್ಕೋಬೇಕು. ದೇಹವನ್ನು ಶುದ್ಧ ಮಾಡೋದು ಅಂದರೆ, ಈ ಭೂಮಿ ಮೇಲೆ ಹುಟ್ಟಿದ ಮನುಷ್ಯ ಪ್ರತಿಯೊಬ್ಬ ಕೂಡ ದೇಹವನ್ನು ಶುದ್ಧ ಮಾಡಿಕೊಂಡು ದೇವಸಿದ್ಧಿಯನ್ನು ಮಾಡ್ಕೊಳ್ತಾ ಹೋಗ್ಬೋದು. ಆದರೆ ಇವತ್ತಿನ ದಿನ ನಾವುಗಳು ಹೇಗೆ ಅಂದರೆ, ದುಡ್ಡನ್ನು ಹುಡುಕ್ತೀವಿ, ತಿನ್ನೋದ್ರ ಬಗ್ಗೆನೂ ನಮಗೆ ಗಮನ ಇರಲ್ಲ. ಕೆಲವರಂತೂ ಅವರವರ ಇಷ್ಟ, ಅದು ಏನು ಬೇಕಾದರೂ ಮಾಡಿಕೊಳ್ಳಿ. ಯಾರು ಒಂದು ದೈವಸಿದ್ಧಿಯನ್ನು ಮಾಡಬೇಕು ಅಂತ ಇದ್ದೀರಾ ಅಂಥವರಿಗೆ ನಾನೊಂದು ಒಳ್ಳೆಯ ಒಂದು ಮಾರ್ಗದರ್ಶನವನ್ನು ಕೊಡ್ತೇನೆ. ಇವಾಗ ಸಿದ್ಧಿ ಮಾಡಲಿಕ್ಕೆ ದೇಹವನ್ನು ಹೇಗೆ ಶುದ್ಧ ಮಾಡ್ಕೊಳ್ಳೋದು. ನಮ್ಮ ದೇಹವನ್ನು ಶುದ್ಧ ಮಾಡ್ಕೊಳ್ಳೋದು ಹೇಗೆ ಅಂದರೆ, ನಾವು ಮೊದಲು ಹಣ್ಣು ನೀರನ್ನು ಅಳವಡಿಸ್ಕೋಬೇಕು. ಹಣ್ಣು ನೀರು, ಎಳನೀರನ್ನು ನಮ್ಮ ದೇಹಕ್ಕೆ ಎಷ್ಟೇ ಹಸಿವಾದ್ರೂ ಮತ್ತೆ ನೀರು ಕುಡಿಬೇಕು. ಹೀಗೆ ನಮ್ಮ ದೇಹವನ್ನು ಶುದ್ಧ ಮಾಡ್ಕೊಳ್ತಾ ಒಂದು 8ರಿಂದ 9 ದಿನ ನಾವು ಹಣ್ಣು ನೀರನ್ನು ಅಳವಡಿಸ್ಕೊಂಡ್ರೆ ನಮ್ಮ ದೇಹ ಶುದ್ಧವಾಗಿ ಹಣ್ಣು ನೀರನ್ನು ಒಂದು ರಕ್ತ ನಮ್ಮಲ್ಲಿ ಉತ್ಪತ್ತಿ ಆಗುತ್ತದೆ ನಮ್ಮ ದೇಹದಲ್ಲಿ. ಆಗ ನಮ್ಮ ಮನಸ್ಸಿನ ಒಂದು ಬದಲಾವಣೆ, ಒಂದು ಪಾಸಿಟಿವ್ ಎನರ್ಜಿ ಎಲ್ಲ ನಮ್ಮ ಬರಲಿಕ್ಕೆ ಶುರುವಾಗ್ತದೆ. ಅದರ ಜೊತೆಗೆ ದೇವರ ದರ್ಶನವನ್ನು ಕೂಡ ಮಾಡ್ಕೋಬೇಕು ನಾವು. ಬೆಳಗ್ಗೆ ದಿನಚರಿ ಅಂದರೆ ಹಾಗೆ 4 ಗಂಟೆಗೆ ಏಳುತ್ತು, ಸ್ನಾನ ಎಲ್ಲ ಮಾಡಿಕೊಂಡು ನಾನು ಓಂ ಶ್ರೀ ದುರ್ಗಾಯ ನಮಃ ಮಂತ್ರವನ್ನು ತಗೊಳ್ತೇನೆ. ಓಂ ಶ್ರೀ ದುರ್ಗಾಯ ನಮಃ ಶಿವಾಯ, ಓಂ ಶ್ರೀ ದುರ್ಗಾಯ ನಮಃ ಶಿವಾಯ ಹೀಗೆ ತಗೊಳ್ತೇನೆ. ಕೆಲವೊಮ್ಮೆ ಓಂ ಶ್ರೀ ದುರ್ಗಾಯನನ್ನು ಕಂಟಿನ್ಯೂ ಮಾಡ್ತೇನೆ. ನೀವು ನಿಮ್ಮ ಒಂದು ಇಷ್ಟದ ದೇವತೆಯ ಮಂತ್ರ ಅಥವಾ ಇಷ್ಟದ ಒಂದು ದೇವರ ಒಂದು ಶಿವನ ಮಂತ್ರ ಅಥವಾ ಶನಿದೇವನ ಮಂತ್ರ ಅಥವಾ ಜಮದಗ್ನೇಶ್ವರನ ಮಂತ್ರ ಅಥವಾ ಪರಶುರಾಮರ ಮಂತ್ರ ಅಥವಾ ರೇಣುಕಾ ಅಮ್ಮನ ಮಂತ್ರ ಅಥವಾ ಇನ್ನಿತರ ಹಲವಾರು ಮಂತ್ರಗಳನ್ನು ನೀವು ತಗೋಬೋದು. ಹೀಗೆ ದಿನಚರಿ ಕೂಡ ಹೀಗೆ ಇರಬೇಕು ದೇಹವನ್ನು ಶುದ್ಧ ಮಾಡ್ಕೊಳ್ಳುವಾಗ. ಅದರ ಜೊತೆ ಹೀಗೇ ದೇಹನ ಶುದ್ಧ ಮಾಡ್ಕೊಳ್ಳೋದು. ನೀವು ಸ್ಪೀಡಾಗಿ ಕೂಡ ದೇಹವನ್ನು ಶುದ್ಧ ಮಾಡ್ಕೊಳ್ಳೋದು 3-4 ದಿನದಲ್ಲೇ. ಅದಕ್ಕೆ ನೀರು ಕುಡಿಬೇಕು ಜಾಸ್ತಿ, 6 ಲೀಟ್ರು 7 ಲೀಟ್ರು ಹೀಗೆ ನೀರು ಕುಡಿದು ಕೂಡ ನಮ್ಮ ದೇಹವನ್ನು ಶುದ್ಧ ಮಾಡ್ಕೋಬೋದು. ಮತ್ತು ನೀರನ್ನು ಜಾಸ್ತಿ ಕುಡಿಯೋ ಅಭ್ಯಾಸ ಮಾಡ್ಕೋಬೇಕು. ದಿನಕ್ಕೆ 10 ಲೀಟ್ರು 12 ಲೀಟ್ರು ಹೀಗೆ. ಆಗ ಏನಾಗುತ್ತದೆ ಅಂದರೆ, ನಮ್ಮ ಹೊಟ್ಟೆಯೊಳಗಿರುವಂತಹ ಉಪ್ಪು ಖಾರದ ಅಂಶ ಅಥವಾ ಹುಳಿಯ ಅಂಶ ಇದೆಲ್ಲ ನಮಗೆ ಹೋಗುತ್ತದೆ ಕ್ಲೀನಾಗಿ. ಅರ್ಥ ಆಯ್ತಾ? ಆಗ ನಮ್ಮ ದೇಹ ಶುದ್ಧ ಆಗುತ್ತದೆ. ನಿಮ್ಗೆ ಹೇಳ್ತೇನೆ, ಮೊದಲಿನ ದಿನಗಳಲ್ಲೆಲ್ಲ ದೇವಸ್ಥಾನಗಳೆಲ್ಲ ಜಾಸ್ತಿ ಇರಲಿಲ್ಲ. ಸಿದ್ಧಿಗಳೇ ಒಂದು ಗರ್ಭಗುಡಿ ಕೊಟ್ಟು ಅಲ್ಲೇ ಅವರ ಗರ್ಭಗುಡಿ ಒಳಗೆ ಪೂಜೆನ ಮಾಡ್ಕೊತ ಅದೇ ಜಪ ತಪಸ್ಸಲ್ಲಿ ನಿರತರಾಗ್ತಾಯಿದ್ರು. ಅಂದರೆ ನೀರು ಕುಡ್ಕೊಂಡೇ ತಪಸ್ಸು ಜಪ ಮಾಡ್ತಾ ದಿನ ಕಳೆಯುವಂಥದ್ದು, ದೇವರ ತಪಸ್ಸು ಜಪ. ಮತ್ತು 2ರಿಂದ 3 ಹಣ್ಣು ತಿಂದ್ಕೊಂಡು ತಪಸ್ಸು ಆಚರಣೆ ಮಾಡ್ತಾನೆ ಇರುವಂಥದ್ದು. ಅದರಿಂದ ಅವರಿಗೆ 2000 ವರ್ಷ, 3000 ವರ್ಷ, 500 ವರ್ಷ, 200 ವರ್ಷ ಹೀಗೆಲ್ಲ ಅವರು ಅಷ್ಟು ದಿನವನ್ನು ಕಳ್ಕೊಂಡು ಹೋಗ್ತಾಯಿದ್ರು. ಅರ್ಥ ಆಯ್ತಾ? ಕೆಲವರು ಸಿದ್ಧಿಗಳಂತೂ ಎಷ್ಟು ವರ್ಷ ಇರ್ತಾರೆ ಅಂತಲೂ ಹೇಳಲಿಕ್ಕಾಗಲ್ಲ. ಅವ್ರ ಕಣ್ಣಿಗೆ ಕಾಣೋದಿಲ್ಲ, ಗೊತ್ತಾ ನಿಮಗೆ. ಅವರು ಒಂದು ಗುಹೆಗಳಲ್ಲಿ ಅಥವಾ ಕಾಡಲ್ಲಿ ಹೀಗೆಲ್ಲ ಇರ್ತಾರೆ. ಯಾಕಂದರೆ ತಪಸ್ಸು ಮಾಡ್ತಾ 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 ದೇಹಕ್ಕೆ ವಯಸ್ಸಾಗೋದಿಲ್ಲ. ಹಾಗೆ ಆ ದೇಹ ಅಷ್ಟು ಬೇಗ ಸಾಯೋದು ಇಲ್ಲ ಭೂಮಿ ಮೇಲಿಂದ. ಅರ್ಥ ಆಯ್ತಾ? ಅದು ಎಷ್ಟು ವರ್ಷ ಅವರು ಬದುಕ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾನೆಲ್ಲ ತಪಸ್ಸು ಆಚರಣೆ ಮಾಡುವಾಗ ಮಾಡ್ತಾ 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 ನನಗೆ ದಿನ ಕಳೆಯೋದೇ ಗೊತ್ತಾಗ್ತಾ ಇರಲಿಲ್ಲ. ಇವಾಗಲಾದರೂ ಹಾಗೆ ಕೂತ್ಕೊಂಡೆ ಅಂದರೆ ಸಮಯ ಹೋಗಿದ್ದು ಗೊತ್ತಾಗೋದಿಲ್ಲ. ನಾನು ಒಂದು ಪದ್ಮಾಸನದಲ್ಲಿ ಕೂತ್ಕೊಂಡೆ ಅಂದರೆ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ, ದಿನ ಹೋಗೋದೇ ಗೊತ್ತಾಗೋದಿಲ್ಲ. ಸ್ವಲ್ಪ ನೀರು ಕುಡ್ಕೊತ, ಅರ್ಥ ಆಯ್ತಾ, 1-2 ಹಣ್ಣು ತಿನ್ಕೊತ ಮತ್ತೆ ನೀರು ಕುಡ್ಕೊತ ಮತ್ತೆ ಹೀಗೆ ಕೂತ್ಕೊಬಿಡೋದು. ಹೌದು, ನಾವೆಲ್ಲ ಇಲ್ಲಿ ತಿನ್ನೋದ್ರ ಬಗ್ಗೆನೇ ಜಾಸ್ತಿ ಗಮನ ಕೊಡ್ತೇವೆ. ಸ್ವಲ್ಪ ದೇವರ ಆರಾಧನೆ ಜಪ ತಪಸ್ಸಿನ ಬಗ್ಗೆ ಗಮನ ಕೊಟ್ಟರೆ ಎಷ್ಟು ಸುಂದರವಾದ ಜೀವನ ಇಲ್ಲಿ ಕಟ್ಕೊಂಡು ಹೋಗ್ಬೋದು ಗೊತ್ತಾ. ತುಂಬ ಆರಾಮಿದೆ, ಕಷ್ಟನೇ ಇಲ್ಲ ಇಲ್ಲಿ.
ಅದರ ಜೊತೆ ನಮ್ಮ ಹತ್ತಿರ ಇರೋ ಜನಗಳಿಗೆ ಕೂಡ ನಮ್ಮ ತಪಸ್ಸಿನ ಶಕ್ತಿಯಿಂದ ಒಳ್ಳೆಯದಾಗುತ್ತದೆ. ಹಾಗೆ ಇವತ್ತು ನಾವು ತುಂಬ ಬದಲಾವಣೆ ಆಗ್ತಾ ಇದ್ದೇವೆ ಬಿಟ್ಟರೆ ತಪಸ್ಸಿನ ಕಡೆ, ಜಪದ ಕಡೆ, ಹಾಗೆ ದೇವರ ಆರಾಧನೆ ಕಡೆ ಗಮನವೇ ಕೊಡೋದಿಲ್ಲ. ಹೇಗಾದರೂ ತಿನ್ನೋದು, ಹೇಗಾದರೂ ಮಲಗೋದು, ಹೇಗಾದರೂ ಮಾತಾಡೋದು, ಮಾತಿಗೂ ಹಾಗೆ ಮಿತಿ ಇಲ್ಲ, ಎಷ್ಟಾದರೂ ಮಾತಾಡ್ತೇವೆ. ವಿಚಾರ ಇದೇ ಆಗಿತ್ತು, ದೇಹವನ್ನು ನಾವು ಶುದ್ಧ ಮಾಡ್ಕೊಳ್ಳೋದು ಹೇಗೆ ಅಂತ. 3 ಸರಿ ಸ್ನಾನ, ಹಾಗೆ ತಿನ್ನುವ ಆಹಾರ ಹಣ್ಣು ನೀರುಗಳು ಅಡಿಕೆ ಮಾಡ್ಕೋಬೇಕು. ಅನ್ನ ಮತ್ತು ತರಕಾರಿ ತಿಂದ್ರೂ ಉಪ್ಪು ಖಾರ ಸಂಪೂರ್ಣವಾಗಿ ತ್ಯಜಿಸಬೇಕು. ಅನ್ನ ಮತ್ತು ತರಕಾರಿ ಏನು ಅಷ್ಟು ತೊಂದರೆ ಆಗಲ್ಲ, ಅನ್ನ ತರಕಾರಿ ತೆಂಗಿನಕಾಯಿ ಎಲ್ಲ ಸಿದ್ಧಿ ಮಾಡ್ಕೊಳ್ತಾ ಹೋಗ್ಬೋದು. ಆದರೆ ಹಣ್ಣು ನೀರಿಂದ ಬೇಗ ನಾವು ಸಿದ್ಧಿ ಮಾಡ್ಕೋಬೋದು. ಹಾಗೆ ನಾವು ಕೆಲವು ವಿಚಾರಗಳನ್ನು ಬೇಗ ತಿಳ್ಕೊಬೋದು. ಹಣ್ಣು ಮತ್ತು ನೀರು, ಎಳನೀರು ಇದೆಲ್ಲ ಕುಡ್ಕೊತ ನಾವು ದೈವ ಸಿದ್ಧಿ ಮಾಡ್ಕೊತ ಹೋದರೆ ನಮಗೆ ಬೇಗ ದೈವ ವಿಚಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತಾರೆ ದೇವರು. ಅರ್ಥ ಆಯ್ತಾ? ಇದು ವಿಚಾರ ವೀಕ್ಷಕರೇ. ಇನ್ನು ಹೆಚ್ಚಿನ ಏನಾದರೂ ಪ್ರಶ್ನೆ ಇದ್ದರೆ ಖಂಡಿತ ನಮ್ಮ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ಓಂ ಶ್ರೀ ದುರ್ಗಾಯ ನಮಃ ಶಿವಾಯ.